ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಲ್ಲ, ಇವಾಗ ಬಿಜೆಪಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ನಮ್ಮ ದೇಶದ ಪ್ರಧಾನಮಂತ್ರಿ ಯಾವೊಂದು ರೀತಿಯಿಂದ ರಾತ್ರೋರಾತ್ರಿ ಒಂದು ಮೊಬೈಲು ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕಳೆದ ಒಂದು 12-13 ವರ್ಷದಲ್ಲಿ ತಾವು ನೋಡಿದ್ದೀರಿ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಒಂದು ಪ್ರೆಸ್ ಮೀಟು ಮಾಡಿಲ್ಲ, ಪ್ರೆಸ್ ಮುಂದೆ ಬಂದಿಲ್ಲ, ಒಂದು ಬೈಟು ಕೊಟ್ಟಿರಲಿಲ್ಲ. ಆದರೆ ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಅವರೇ ಖುದ್ದಾಗಿ 2-3 ಬಾರಿ ಹೆಲೋ ಫ್ರೆಂಡ್ಸ್ ಅಂತ ಒಂದು ಆಡಿಯೋ ಒಂದು ವಿಡಿಯೋ ಅನ್ನು ಮಾಡಿ ಎಲ್ಲ ಹರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾವಾಗಲೂ ಕೂಡ ಬಿಜೆಪಿಯವರು ಪ್ರಧಾನಮಂತ್ರಿಯವರು ಏನು ಹೇಳ್ತಾ ಇದ್ರು, ಬಿಜೆಪಿಯಲ್ಲಿ ಯಾರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಪರಿಸ್ಥಿತಿ ಹೆಂಗೆ ನಿರ್ಮಾಣ ಆಗಿದೆ, ಇವತ್ತು ಅವರೇ ಖುದ್ದಾಗಿ ಎಲ್ಲ ತಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ಸಂಪುಟದ ಸಚಿವರಿಗೆ ತಾವೇ ಯೂನಿವರ್ಸಿಟಿಗೆ ಹೋಗಿ ಜೆನ್ಸಿ ಜೊತೆ, ಯಾಕಂದರೆ ಜೆನ್ಸಿ ಯುವಕರಲ್ಲಿ ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿ, ನಮ್ಮ ಭಾರತ ದೇಶದ ಏನು ಸರ್ಕಾರ ಇದೆ, ಕಂಪ್ಲೀಟ್ ಆಗಿ ಒಂದು ಡಿಸ್ಕನೆಕ್ಟ್ ಇದೆ. ಅವರು ಅಧಿಕಾರಕ್ಕೆ 2014 ಬಂದಿದ್ದು ಪ್ರತಿ ವರ್ಷ 2 ಕೋಟಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ಅಂದರೆ ಕಳೆದ 12 ವರ್ಷದಲ್ಲಿ ಸುಮಾರು 24 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿಚ್ ಅವರ್ ಕಂಟ್ರಿ ಇಸ್ ಫೇಸಿಂಗ್ ಇತ್ತಲ್ಲ, ಅದೇ ಬಗೆಹರ್ತಿತ್ತು. ಆದರೆ ಇವತ್ತು ಇಡೀ ದೇಶಕ್ಕೆ ವಿಶೇಷವಾಗಿ ಯುವಕರಿಗೆ ಗೊತ್ತಾಗ್ಬಿಟ್ಟಿದೆ, ಈ ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ಏನೂ ಆಗಲ್ಲ ಅಂತ ಅವ್ರು ರಸ್ತೆಗೆ ಬಂದರು. ಮತ್ತು ಅದರ ಜೊತೆಯಾಗಿ ನಮ್ಮ ನಾಯಕರಾಗಿರುವಂತಹ, ನಮ್ಮ ಲೋಕಸಭಾದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರ ಒಂದು ಛಾತ್ರೋಂ ಕಿ ಗೂಂಜ್ ಅಂತ, ಅದರಲ್ಲಿ ಇರ್ತಕ್ಕಂಥ ಒಂದು ಮೊಮೆಂಟಮ್ ಏನು ಕ್ರಿಯೇಟ್ ಆಗಿದೆ ಅದನ್ನು ನೋಡಿ ಬಿಜೆಪಿಯವರು ಹೆದರ್ಕೋಬಿಟ್ಟಿದ್ದಾರೆ. ಅವರು ಟೀಕೆ, ಬಿಜೆಪಿಯವರು ಏನು ಹಕ್ಕಿದೆ ದೇಶಭಕ್ತಿ ಬಗ್ಗೆ ಮಾತಾಡಕ್ಕೆ? RSS ಅವರು 1947ರಿಂದ 2002ವರೆಗೆ ಒಂದು ದಿವಸನೂ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಿಲ್ಲ, ನಮ್ಮ ರಾಷ್ಟ್ರಗೀತೆಯನ್ನು ಹಾಡಿಲ್ಲ. ಇವತ್ತು ಅವರು ರಾಜಕೀಯವಾಗಿ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇವಾಗ ಅವರು ಹೇಳ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ಟೀಕೆ ಮಾಡ್ತಾ ಇದ್ದಾರೆ. ಆದರೆ ತಾವು ನೋಡ್ತಾ ಇದ್ರಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂತಹ ಯಾವುದಾದ್ರೆ ಒಂದು ಪಕ್ಷ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಸುಮಾರು 137 ವರ್ಷದ ಇತಿಹಾಸ ಹೊಂದಿರುವಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ನಾವೇನು ಬಿಜೆಪಿ ನರೇಂದ್ರ ಮೋದಿಯವ್ರ ಕಡೆಯಿಂದ, RSS ಅವ್ರ ಕಡೆಯಿಂದ, ಅಮಿತ್ ಶಾ ಅವ್ರ ಕಡೆಯಿಂದ, ಬಿಜೆಪಿಯವ್ರ ಕಡೆಯಿಂದ ದೇಶಭಕ್ತಿ ಬಗ್ಗೆ ಪಾಠ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಇರೋದು ನಮ್ಮ ದೇಶಕ್ಕಾಗಿ ಇರ್ತಕ್ಕಂಥ ನಮ್ಮ ಪಕ್ಷ, ದೇಶಕ್ಕಾಗಿ ಹೋರಾಡಿರುವಂಥ ನಮ್ಮ ಪಕ್ಷ. ಇವಾಗ ಬಿಜೆಪಿಯವರಿಗೆ ನಮ್ಮ ರೈತರ ಸಂಕಷ್ಟದಲ್ಲಿದ್ದಾರೆ, ಬಡವರು ಸಂಕಷ್ಟದಲ್ಲಿದ್ದಾರೆ, ಅವರ ಕಣ್ಣೀರು ಒರೆಸ್ಬೇಕಂತ ಕೆಲಸ ಮಾಡಬೇಕು. ಆದರೆ ಇವತ್ತು ಏನಾದರೂ ಒಂದು ಇಶ್ಯೂ ಹಿಡ್ಕೊಂಡು ಅವ್ರು ಅವ್ರು ಮಾಡ್ತಾ ಇರೋದು ಸರಿನಾ? ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸುಮಾರು 226 ಸಚಿವರಾಗಲಿ, ಬೇರೆ ಬೇರೆ ಸಚಿವರಾಗಲಿ, ಶಾಸಕರಾಗಲಿ, ಅವ್ರ ಮೇಲೆಲ್ಲ ಕೇಸ್ ನಡೀತಾ ಇದೆ. ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರಾ? ಇವಾಗ ಹಿಂದೆ ಇರ್ತಕ್ಕಂಥ 31 ಮೇ 2024ರಲ್ಲಿ ಇದೇ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು. ಯಾಕಂದರೆ ತನಿಖೆ ನಡೆಯುವಾಗ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ಕೂಡ ಅವ್ರ ಅಧಿಕಾರದಲ್ಲಿ ಇಟ್ಕೂಡ್ದು ಅಂತ ಅವ್ರು ಮಾಡಿದ್ದಾರೆ. ಇವಾಗ 187 ಕೋಟಿಯಲ್ಲಿ 100 ಕೋಟಿ ಎಲ್ಲ ಫ್ರೀಸ್ ಆಗಿದೆ. ಸುಮಾರು 79 ಕೋಟಿ ವಾಪಸ್ ಬಂದಿದೆ. ಅದರಲ್ಲಿ ಏನಿಲ್ಲ ಅಂದ್ರೂ ಕೂಡ ಇವತ್ತು ನಮ್ಮ ಸರ್ಕಾರ ಬಡವರ ಪರವಾಗಿ ಇರ್ತಕ್ಕಂಥ ಸರ್ಕಾರ. ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನಿಗೆ ಸುಮಾರು 1,40,00,000
ಈ ಅನುದಾನ ಬೇರೆ ಬೇರೆ ವಿವಿಧ ಒಂದು ಯೋಜನೆ ಅಡಿಯಲ್ಲಿ, ಅದು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಬೇರೆ ಬೇರೆ ಶಕ್ತಿ ಯೋಜನೆಗಳಾಗಿರ್ಬೋದು, ಜನರಿಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇವಾಗ ಜನರು ಸಂಕಷ್ಟದಲ್ಲಿದ್ದಾರೆ, ರೈತರ ಸಂಕಷ್ಟದಲ್ಲಿದ್ದಾರೆ. ನಾವು ಎಲ್ಲರೂ ಸಚಿವರಾಗಿ ಮೊಟ್ಟ ಮೊದಲಾಗಿ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದೀವಿ, ಹಳ್ಳಿಯಲ್ಲಿ ಹೋಗಿ ತಾಲೂಕು ಮಟ್ಟದಲ್ಲಿ ಭೇಟಿಯಾಗಿ, ಪ್ರತಿಯೊಂದು ಜಿಲ್ಲೆಗೆ ಭೇಟಿಯಾಗಿ ರೈತರ ಒಂದು ಸಂಕಷ್ಟದಲ್ಲಿ ನಾವು ಭಾಗಿಯಾಗಿದ್ದೀವಿ. ಅದೆಲ್ಲವನ್ನು ಬಿಟ್ಟು ಇವತ್ತಿನ ದಿವಸ ಅವ್ರು ಈ ಥರ ಒಂದು ಇಶ್ಯೂವನ್ನು ಇಟ್ಕೊಂಡು ಕಲಾಪ ಇದು ಮಾಡ್ತಾರೆ, ಅದು ಸರಿಯಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.